ಗುರುಜಿ. ಖಂಡಿತಮ್ಮ. ಗಣಪತಿಯ ಪ್ರಾರ್ಥನೆ ಆಯಿತು, ಸಂಕಲ್ಪ ಆಯಿತು. ಇನ್ನು ಸಂಕಲ್ಪ ಅಂದರೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದೆ ಅದೇ ಒಂದು ಮಹಾಸಂಕಲ್ಪ. ಚಿಕ್ಕದಾಗಿ ಚುಟುಕಾದಂತಹ ಅನುಷ್ಠಾನ ಈಗ ಪ್ರಾರಂಭ ಮಾಡೋಣ. ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರವೇ ಗಂಟಾಯ ವಂತತ್ರ ದೇವತಾತ್ಮಾನಲಾಂಛನಂ ಗಂಟಾನಾಗನ್ ಕೃತ್ವಾ ಅಪಸರ್ಪಂತು ಯೇ ಭೂತಾ ಭೂಮಿ ಸಮಸ್ಥಿತಾ ಯೇ ಭೂತಾ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾನ್ಯಯ ಅಪಕ್ರಾಮಂತು ಭೂತಾಭ್ಯಃ ಸರ್ವೇ ತೇ ಭೂಮಿಭಾರಕಾ ಸರ್ವೇಷಾಂ ವಿರುದ್ಧೇನ ಪೂಜಾ ಕರ್ಮ ಸಮಾರಭೇತ್ ಪ್ರತ್ಯೇತ್ವಯಾರುತಾ ಲೋಕಾ ದೇವಿ ತ್ವಂ ವಿಷ್ಣುನಾರುತಾ ತ್ವಂಚದಾರ್ಯಮಾನ್ ದೇವಿ ಪವಿತ್ರಂ ಕುರುಶಾಸನಂ ಕುಸುಮಾಕ್ಷತಾಂ ಗೃಹೀತ್ವಾ. ಗಣಪತಿ ಮೇಲೆ ಹೂವು ಅಕ್ಷತೆ ಕಾಳು ಹಾಕಿ ಶುಭಾಭ್ಯಾಂ ಕಳಶಾರ್ಧನೆ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ವೇತವರಾಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೋದ್ವೀಪೆ ಭರ್ತವರ್ಷೆ ಭರ್ತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಸಿಗೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾರೆ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋ ದುರ್ಮುಖಿ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೌ ಭಾದ್ರಪದ ಮಾಸೆ ಶುಕ್ಲಪಕ್ಷೆ ಚತುರ್ಥ್ಯಾಂ ವಾಸರಸ್ತು ವಾಸರಃ ಇಂದುವಾಸರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಶುಭ ಋತೌ ಮಮ ಉಪಾರ್ಥ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ವರ್ಷೇ ವರ್ಷೇ ಕರ್ತವ್ಯ ಏತದ್ವರ್ಷ ಪ್ರಯುಕ್ತ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವತಾ ಮುದ್ದಿಶ್ಯ ದೇವತಾ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವತ್ ಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೆ. ತದಂಗತ್ವೇನ ಕಳಶಾರಾಧನಂ ಕರಿಷ್ಯೆ. ಕಲಸಂಗಂಧಾಗ್ರಪತ್ರಪುಷ್ಪೇರಭ್ಯಶ್ಚ ಹಸ್ತೇನಾಕ್ಷಾದ್ಯ ಕಲಶಸ್ಯ ಮುಖೇ ವಿಷ್ಣುಕಂಠೇ ರುದ್ರಸಮಾಶ್ರಿತಃ ಮೂಲೆ ತತ್ವಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಪೃತಃ ಕುಕ್ಷೋರಾಗರಾಟ್ ಸರ್ವೇ ಸತ್ಪದ್ಭೇಭಾವಸುಂದರಃ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವಣಃ ಅಂಗೈತಲವಿದಾ ಸರ್ವೇ ಕಲಶಾಂ ಸಮಾಶ್ರಿತಾ ಆಯಾಂತುದೇ ಪೂಜಾರ್ಥಂ ಧರಿತಕ್ಷೇಕಾರಕ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಕಲಶೋದಕೇನ ಯಾಗಪಂಚ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ದೇವಮಾತ್ಮಾನ್ ಚ ಪ್ರೋಕ್ಷ ದೇವತ್ವಂ ಪ್ರೋಕ್ಷ ಆತ್ಮಾನಂ ಚ ಪ್ರೋಕ್ಷ ಶೇಷಜಲಂ ವಿಸರ್ಜ್ಯ ಅಭಿಷೇಕಂ. ಓಂ ಆಪೋಷ್ಟಾಮಯೋಮವಸ್ಥಾನ ಊರ್ಜೇದನಾನನ ಮಹೇನ ಚಕ್ಷತೆ ಯೋಗಶಿವಮೋರಸ್ತಸ್ಯ ವಾರಯತೆ ಯನಃ ಉಜಲೇರವ ಮಾದ್ರಃ ತಸ್ಮಾ ಅರಂಗಮಾಮವೋ ಯಶ್ಚಕ್ಷಾಜಿನ್ಮದ ಆಪೋದೇನ ಶ್ರೀ ಮಹಾಗಣಾಧಿಪತಯೇ ನಮಃ. ಶುದ್ಧೋದಕಸ್ಥಾನಂ ಸಮರ್ಪಯಾಮಿ ವಸ್ತ್ರಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ ಉಪವೀತಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ ಯಜ್ಞೋಪವೀತಾರ್ಥಂ ಪುಷ್ಪಾಣಿ ಸಮರ್ಪಯಾಮಿ. ಯಜ್ಞೋಪವೀತ ಇದೆ. ಗುರುಜಿ, ಮಿಥುನ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಕರ್ಕಾಟಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಗತಿ ಇದೆ. ಇವತ್ತು ನೀವು ಅಂದುಕೊಂಡಿದ್ದಕ್ಕಿಂತ ಪ್ರತಿದಿನದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆಗಳು ಯಶಸ್ಸನ್ನು ಕಾಣ್ತೀರಿ. ಇವತ್ತಿನ ಯೋಗ ಫಲ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಜೊತೆಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ತೆಗೆದುಕೊಳ್ಳತಕ್ಕಂತಹ ತೀರ್ಮಾನಗಳಲ್ಲೂ ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ಲಾಭವೇ ಇದೆ. ಆದರೆ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಹೆಚ್ಚಿನಾದ ರೀತಿ ಮಾಡಿಕೊಡ್ತಕ್ಕಂಥವ್ರು, ಇಂತಹವರ ಆಳ್ವಿಕೆಯ ಮಾತುಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟು ಮಾಡ್ಬೋದು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಯಾವುದೇ ವಸ್ತುಗಳನ್ನು ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಹಣಕಾಸಿನ ವಿಚಾರ ಇರಲಿ, ಯಾವುದೇ ವಸ್ತುಗಳಿರಲಿ, ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾಕೆಂದರೆ ಇವತ್ತು ನಿಮ್ಮ ಕೈಯಿಂದ ಕೊಟ್ಟಂತಹ ವಸ್ತುಗಳು ಪುನಃ ನಿಮ್ಮ ಕೈ ಸೇರುವಂಥದ್ದು ಭಾಳ ಕಷ್ಟ. ಹಾಗಾಗಿ ಇವತ್ತು ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ಬಹಳ ಆಲೋಚನೆ ಮಾಡಿ ಸಮಂಜಸ ಅಂತ ನಿಮಗೆ ಅನಿಸಿದರೆ ಮಾತ್ರ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಕೈ ಹಾಕಬೇಕು. ಸ್ವಲ್ಪ ಯಾಮಾರರು ದುಡುಕಿದ್ರು ಇವತ್ತು ನೀವು ಕೊಡುವಂಥ ವಸ್ತುಗಳು ಯಾವುದೂ ಪುನಃ ನಿಮ್ಮ ಕೈ ಸೇರುವಂಥದ್ದು ಭಾಳ ಕಷ್ಟ ಆಗ್ಬೋದು. ಜೋಪಾನ, ಎಚ್ಚರ ಇರಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತು ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ
ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಆರ್ಥಿಕ ಸಂಕಷ್ಟಗಳು, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರತಕ್ಕಂಥದ್ದು, ಸಮಸ್ಯೆಗಳೆಂಬತಕ್ಕಂಥ ಸೆರೆಮಾಲೆಯಿಂದ ಒದ್ದಾಡ್ತಕ್ಕಂಥದ್ದು ಇವೆಲ್ಲವೂ ಸಾಕಷ್ಟಿದೆ. ಆದರೆ ಇಂತಹದ್ದರ ಮಧ್ಯದಲ್ಲೂ ಸಹಿತ ಒಂದಿಷ್ಟು ಅಭಿವೃದ್ಧಿಯನ್ನು ನೀವು ನೋಡಬೇಕಾದ್ರೆ ನೀವು ಮಾಡಬೇಕಾಗಿರೋದು ಇವತ್ತಿನ ದಿವಸ ಮಹಾವಿಷ್ಣುವಿನ ಆರಾಧನೆ ಮಾಡಿ. ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿರ್ತಕ್ಕಂಥ ಯಾವುದಾದ್ರೂ ದೇವರಿಗೆ ಒಂದಿಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಚಿಟಿಗೆ ಗೋಧಿನ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ ಗೋಧಿಯಿಂದ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದು. ಅದರಲ್ಲೂ ಹಸಿರು ಗಿಡ ಅನ್ನೋದಕ್ಕಿಂತ ಬಿಳಿ ಎಕ್ಕದ ಗಿಡದ ಮೇಲೆ ಹಾಕೋದ್ರಿಂದ ಇವತ್ತು ಮತ್ತಷ್ಟು ವಿಶೇಷವಾದ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಇದೆ, ಚಂಚಲತೆ ಇದೆ. ಜೊತೆಗೆ ಕೊಟ್ಟಂಥ ವಸ್ತುಗಳನ್ನು ಪುನಃ ಹಿಂಪಡೆದು ವಾಪಸ್ ತೆಗೆದುಕೊಳ್ಳುವಂಥದ್ದು ಭಾಳ ಕಷ್ಟವಾಗ್ತಾ ಇದೆ. ನೀವು ಇಲ್ಲಿವರೆಗೂ ಯಾವುದೇ ಒಂದು ವ್ಯವಹಾರ ಮಾಡಿದರೂ, ಯಾವುದೇ ಒಂದು ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ರು, ಅಥವಾ ಯಾವುದೇ ಒಂದು ಲಾಭ ನಷ್ಟಗಳ ಬಗ್ಗೆ ಚಿಂತನೆ ಮಾಡಿ ಏನಾದರೂ ಹೊಸ ಬಿಸ್ನೆಸ್ ಮಾಡಿ ಅಥವಾ ಹೊಸದಾಗಿ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು ಅಂತ ಹೊರಟಿದ್ರು, ಇವತ್ತಿನ ದಿವಸ ಅದೆಲ್ಲದರಿಂದಲೂ ಏನೋ ಒಂದು ಸಣ್ಣಪಟ್ಟ ಸಮಸ್ಯೆ, ಮಾನಸಿಕವಾದಂಥ ಹಿಂಸೆ, ಇಲ್ಲದ ಕಿರಿಕಿರಿ ಅನುಭವಿಸುವಂಥ ಸಮಸ್ಯೆನೇ ಜಾಸ್ತಿ ಇದೆ ವಿನಃ ಇವತ್ತು ಲಾಭ ಕಾಣ್ತಕ್ಕಂಥದ್ದು ಕಷ್ಟ. ಅದಕ್ಕಾಗಿ ಕನ್ಯಾ ರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ ದೇವ್ರ ಮುಂದೆ ಒಂದು ದೀಪವನ್ನು ನಡೆಸಿ, ಜೊತೆಗೆ ಒಂದು ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಂತರ ಶ್ರದ್ಧಾಭಕ್ತಿ ಪ್ರಾರ್ಥನೆ ಮಾಡಿ ಆಚೆ ಹೊರಡುವಂಥದ್ದು ಭಾಳಷ್ಟು ಉತ್ತಮ. ಸಮಾಧಾನದಿಂದ ವರ್ತನೆ ಮಾಡೋದು ಅದು ಇನ್ನಷ್ಟು ಉತ್ತಮ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ವೀಣಾ ಅಂತ. ಲೀಲಾ. ಎಲ್ಲಿಂದ ಕರೆ ಮಾಡಿದಿರಿ? ಬಾಳೆಹೊನ್ನೂರಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನನ್ನ ಬಗ್ಗೆನೇ. ಮಾತಾಡಿ, ಗುರುಜಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನಗೆ 3 ವರ್ಷ ಆಯ್ತು ಗುರುಜಿ. ನನಗೆ ಸೊಂಟದ ಕೆಳಗೆ ಕಾಲೇ ಇಲ್ಲ, 2 ಆಪರೇಷನ್ ಆಯ್ತು. ಎಲ್ಲ ಕಡೆ ಆಸ್ಪತ್ರೆ ಮುಗ್ದ, ಕಾಲು ನೊರ ಮರಗಟ್ಟಿದ್ದು, ನೊರ ಸಿಡ್ತ. 3 ವರ್ಷ ಆಯ್ತು ಬೆಡ್ ಮೇಲೆ ಇದ್ದೀನಿ ಗುರುಜಿ. ಶಿವಮೊಗ್ಗ, ಮಂಗಳೂರು, ಬೆಂಗಳೂರೆಲ್ಲ ಮುಗಿಸಿ ಎಲ್ಲ ಆಪರೇಷನ್ 2 ಆಪರೇಷನ್ ಆಯ್ತು. ಇವಾಗ ಒಂದು ಶಿವಮೊಗ್ಗದಲ್ಲಿ ಒಂದು ಚಿಕಿತ್ಸೆ ಮಾಡ್ತಾ ಇದೀವಿ. ಅದು ನೊರ ಮೆಡಿಸಿನ್ ಅಂತ ಹೇಳ್ಕೊಂಡು ಅದು ಮಾಡಿದೆ. 6 ತಿಂಗಳಾಯ್ತು. 1 ದಿನ ಕಡಿಮೆ ಆಗುತ್ತೆ, 4 ದಿನ ಜಾಸ್ತಿ ಆಗುತ್ತೆ ಗುರುಜಿ. ನನ್ನ ಸಮಸ್ಯೆ ತುಂಬಾ ನನ್ಗೆ ಹೇಳ್ಕೊಳಕ್ಕೆ ಸಂಕಟ ಆಗುತ್ತೆ. ನನಗೆ 48 ವರ್ಷ, ಏನು ಮಾಡ್ಕೊಳಂಗಿಲ್ಲ ಆ ರೀತಿ ಆಗುತ್ತೆ ಗುರುಜಿ. ಅಂದರೆ ಈಗೆಲ್ಲ ಪೂರ್ತಿ ಹಾಸಿಗೆ ಮೇಲೆ ಇದ್ದೀರಿ ನೀವು? ಹೌದು ಗುರುಜಿ, ಹೌದು. ಎರಡೂ ಅಂದರೆ ಸೊಂಟದ ತಳಭಾಗದಲ್ಲೇ ತೊಡೆ ಇದೆಲ್ಲ ಸ್ಪರ್ಶ ಗೊತ್ತಾಗತ್ತಾ ನಿಮಗೆ? ಇಲ್ಲ, ಇದು ಮರಗಟ್ಟಿದ್ ಗೊತ್ತಾಗಲ್ಲ ಗುರುಜಿ. ಒಂದೊಂದ್ ಟೈಮ್ ಗೊತ್ತಾಗುತ್ತೆ, ಒಂದೊಂದ್ ಟೈಮ್ ನಾನು ಕೊಚ್ಚಿದ್ರು ಸೊಂಟನ ಕೆಳಗೆ ಏನು ಗೊತ್ತಾಗ್ತಾ ಇಲ್ಲ. ಅಂದರೆ ಇಲ್ಲಿ ನರಗಳಲ್ಲಿ ರಕ್ತ ಚಲನೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ವೈದ್ಯರು? ಹೌದು, ಆಗ್ತಾ ಇಲ್ಲ ಅಂತ ಹೇಳಿ ಮೆಡಿಸಿನ್ ಅವರು ಆಪರೇಷನ್ ಮಾಡಿದ್ರು, ಸೊಂಟ ಬೆನ್ ಸರ್ಜರಿ ಮಾಡಿದ್ರು. ಆಮೇಲೆ ಮತ್ತೆ ಫಸ್ಟ್ ಗರ್ಭಕೋಶ ಆಪರೇಷನ್ ಆಯ್ತು. ಎಲ್ಲ ಆಗಿ ನಾನು ಬೆಡ್ ಮೇಲೆ ಇದ್ದೆ. ಇವಾಗ ಅದೇ ಶಿವಮೊಗ್ಗದಲ್ಲಿ ಮೆಡಿಸಿನ್ ಮಾಡಿದೆ. 6 ತಿಂಗಳಾಯ್ತು. ಒಂದು ದಿವಸ ಮೆಡಿಸಿನ್ ಏನಲ್ಲ, ನರಲ್ಲಿ ಅಡಿ ಮುಟ್ಟಿ ಇದ್ ಮಾಡೋದು. 1 ದಿನ ಜಾಸ್ತಿ ಇರುತ್ತೆ, 1 ದಿನ ಕಡಿಮೆ ಇರುತ್ತೆ, ಈ ತರ ಆಗ್ತೈತೆ. ರಾತ್ರಿ ಇನ್ನೊಂದು ನನಗೆ ಇವತ್ತು ದಿವಸ ನನಗೆ ಈಗ ಸಂಕಟದಲ್ಲಿ ಕೂತೀನಿ. ಈಗ ಎಳ್ಸಿ ಬಂದು ಮಗಳು ಇಲ್ಲಿ ಕೂರ್ಸಿದಾಳೆ ಗುರುಜಿ. ನಿಮ್ಮ ಹತ್ರ ಮಾತಾಡಕ್ಕೆ ನನ್ಗೆ ಈಗ ಅದಕ್ಕೆ ಶಿವಮೊಗ್ಗದಲ್ಲಿ ಹೋಗ್ಲೋ ಬೇಡ, ನೀವು ನನ್ಗೊಂದು ಪರಿಹಾರ ಹೇಳಿ ಗುರುಜಿ. ಅಲ್ಲ ತಾಯಿ, ಈಗ ನೀವು ಮಲಗಿದ ಜಾಗದಲ್ಲಿ, ಕೂತಿದ್ದ ಜಾಗದಲ್ಲಿ ನಿಮ್ಮ ಕಾಲಿನ ಹೆಬ್ಬೆರಳು ಅಥವಾ ಕಿರುಬೆರಳುಗಳನ್ನು ಅದನ್ನು ಅಲ್ಲಾಡಿಸೋದಕ್ಕೆ ಅದು ಕಿರುಬೆರಳನ್ನ ಆಪ್ಷನ್ ಮಾಡ್ಲಿಕ್ಕೆ ಆಗುತ್ತಾ ನಿಮಗೆ? ಆಗುತ್ತೆ, ಅದು ಗೊತ್ತಾಗಲ್ಲ. ಹಿಂಗ ಅಂತೀನಿ, ಪೂರ ಮುಟ್ಸಕ್ ಆಗಲ್ಲ, ಗೊತ್ತಾಗುತ್ತೆ ಅಷ್ಟೇನೆ. ಬಟ್ ಅಲ್ಲಿ ಕದ್ಲೋದು ಗೊತ್ತಾಗತ್ತಾ? ನಿಮ್ಮ ಹೆಬ್ಬೆರಳು ಕದ್ಲುತ್ತಮ್ಮ? ನೀವು ಆ ಥರ ಕದ್ಲುತ್ತಾ? ಏನ್ ಗುರುಜಿ? ನಿಮ್ಮ ಹೆಬ್ಬೆರಳನ್ನ ನೀವು ಕದಲಿಸಬೇಕಾದ್ರೆ ಹೆಬ್ಬೆರಳನ್ನ ಆಡಿಸುವಾಗ ಅದು ಗೊತ್ತಾಗತ್ತಾ? ಗೊತ್ತಾಗಂದ್ರೆ ಮರ್ಗಟ್ಟಿಗೆ ಚೂರು ಹಿಂಗ ಆಗ್ತೈತೆ, ಪೂರ ಹಿಂಗ ಆಗೋದಿಲ್ಲ. ಅಲ್ಲ, ಒಟ್ಟು ಕದ್ಲದ್ ನಿಮಗದು ಸ್ಪರ್ಶ ನಿಮ್ಗೆ ಗೊತ್ತಾಗದಿದ್ರು ಸಹಿತ ಆ ನೋವು ಆಗುತ್ತೆ, ಆ ನೋವು ಅಥವಾ ಅದೇನು ನಿಮ್ಗೆ ಗೊತ್ತಾಗದಿದ್ರು ಸಹಿತ ಹೆಬ್ಬೆರಳು ಕದ್ಲದ್ ಗೊತ್ತಾಗತ್ತಾ? ಕಣ್ಣಿಗೆ ಕಾಣುತ್ತಾ? ಕಣ್ಣಿಗೆ ಕಾಣುತ್ತಾ? ಹಿಂಗ ಅನ್ನೋದು ಹೌದು, ಕಾಣುತ್ತೆ. ಹೌದು. ಹಾಗಾದ್ರೆ ಇದಾಗಿ ಎಷ್ಟು ದಿವಸ ಆಯ್ತಮ್ಮ? ಎಷ್ಟು ವರ್ಷ ಆಯ್ತು ಈ ಥರ? 3 ವರ್ಷ ಆಯ್ತು ಗುರುಜಿ. 3 ವರ್ಷ ಆಯ್ತು. 3 ವರ್ಷ ಆಯ್ತು. ಅದಕ್ಕೂ ಸ್ವಲ್ಪ ಸಮಸ್ಯೆ ಇತ್ತು, ಕಾಲಿಂದು. ಈಗ ಗರ್ಭಕೋಶ ಆಪರೇಷನ್ ಆಗಿ ಬೆನ್ನ ಆಪರೇಷನ್ ಎಲ್ಲ ಆದ್ಮೇಲೆ ಅಂತೂ ಇನ್ನು ಪೂರ ನನ್ನ ಹಾಸಿಗೆನೆ ಬೆಡ್ ಮೇಲೆ ಆಗ್ಬಿಟ್ಟಿನಿ. ಒಂದು ಕೆಲಸ ಮಾಡಿ, ನನಗೆ ಅರ್ಜೆಂಟಾಗಿ ನಿಮ್ಮ ಫೋಟೋ, ನಿಮ್ಮ ಕಣ್ಣಿರೇಖೆ ಚೆನ್ನಾಗಿ ಕಾಣುವಂಥದ್ದು, ಹಾಗೆ ನಿಮ್ಮ ಪಾದಗಳ ಫೋಟೋ ಎರಡೂ ನಮಗೆ ಕಳಿಸ್ಕೊಡಿ.